Hi guys, welcome back to my Just Walks YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಇವತ್ತು ನಾವು ದಾಂಡೇಲಿ ರೆಸಾರ್ಟಲ್ಲಿ ಇದ್ದೀವಿ ಆ್ಯಂಡ್ ದಿಸ್ ಇಸ್ ಅವರ್ ಲಾಸ್ಟ್ ಡೇ ಆಫ್ ಅವರ್ ಟೂರ್. ಆ್ಯಂಡ್ ಇವತ್ತು ನಾವು ದಾಂಡೇಲಿ ರೆಸಾರ್ಟಲ್ಲಿ ಇದ್ದೀವಿ. ಇವಾಗ ಫಸ್ಟು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನೆಕ್ಸ್ಟು ವಿ ಆರ್ ಗೋಯಿಂಗ್ ಟು ಪ್ಲೇ ವಾಟರ್ ಸ್ಪೋರ್ಟ್ಸ್ ಅಂದರೆ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಅದಾದಮೇಲೆ ಅಲ್ಲಿಂದ ಡೈರೆಕ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ನಮ್ಮ ಊರು ಬ್ಯಾಂಗ್ಳೂರ್ಗೆ. ಸೊ ದೀಸ್ 5 days ಆಫ್ ಟ್ರಿಪ್ ಇಸ್ ಸೋ ಗುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗೈಸ್ ಅಷ್ಟೇ, ನಾನು ಇದನ್ನು ಕೋಸ್ಟಲ್ ಕರ್ನಾಟಕ ಡೈರೀಸ್ ಅಂತ ಮಾಡಿ ಡೇ 1, ಡೇ 2, ಡೇ 3, ಡೇ 4, ಡೇ 5 ಎಲ್ಲನೂ ಸಪ್ರೇಟ್ ವೀಡಿಯೋಸ್ ಮಾಡಿ ಹಾಕಿರ್ತೀನಿ. ನೀವು ಫುಲ್ ವಿಡಿಯೋ ನೋಡಿ ನಮ್ಮ ಸ್ಟಡಿ ಟೂರ್ ಹೇಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇದು ಡೈನಿಂಗ್ ಏರಿಯಾ ಗೈಸ್. ನೋಡಿ, ನಿನ್ನೆ ರಾತ್ರಿ ಇಲ್ಲೇ ನಾವು ಊಟ ಮಾಡಿದ್ದು. ಆ್ಯಂಡ್ ಇದು ರೆಸಾರ್ಟ್ ಸೂಪರ್ವ್ ಆಗಿದೆ ಮಾತ್ರ, ದಾಂಡೇಲಿ ರೆಸಾರ್ಟ್. ನೋಡಿ, ನೀವು ನಾನು ತೋರಿಸ್ತಾ ಇದ್ದೀನಿ. ವಾವ್, ಈ ಲೈಟ್ ತುಂಬ ಚೆನ್ನಾಗಿದೆ. ವಿ ಹ್ಯಾವ್ ಸ್ವಿಂಗ್, ಮೈ ಫೇವ್ರೇಟ್. ಸ್ವಲ್ಪ ಹೊತ್ತು ಸ್ವಿಂಗಲ್ಲಿ ಕೂತ್ಕೊಂಡು ಆಟಾಡೋಣ. ಗೈಸ್, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಬಟ್ ಇಟ್ಸ್ ಓಕೆ. ವೆದರ್ ತುಂಬ ಚೆನ್ನಾಗಿದೆ. ನನಗೆ ಈ ವೆದರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಮಂಗಳೂರು, ಉಡುಪಿ ಅಲ್ಲೆಲ್ಲ, ಗೋಕರ್ಣ ಅಲ್ಲೆಲ್ಲ ಎಷ್ಟು ಬಿಸಿಲು ಗೊತ್ತಾ, ಸುಡೋ ಥರ ಬಿಸಿಲಿತ್ತು ಗೈಸ್. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಕೂಲಾಗಿ ಸೂಪರ್ವಾಗಿದೆ. ಐ ಆಮ್ ಲವಿಂಗ್ ದಿಸ್ ವೆದರ್, ಸೀರಿಯಸ್ಲಿ ಆಸಮ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಇಬ್ಬರು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಕ್ಕೆ ಹೋಗಿದ್ದಾರೆ, ಬಟ್ ನಾನು ಹೋಗಿಲ್ಲ. ಬಿಕಾಸ್ ಇಫ್ ಐ ಗೋ ಆ್ಯಂಡ್ ಪ್ಲೇ ಇನ್ ಸ್ವಿಮ್ಮಿಂಗ್ ಪೂಲ್ ಅಂದರೆ ಕೋಲ್ಡ್ ಆಗೋಗ್ಬಿಡುತ್ತೆ. ನನ್ನ ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಿದೆ. ಓದ್ಕೊಳ್ಳೋದಕ್ಕೆ ಒಂದು ಪ್ರಾಪರ್ ಹೆಲ್ತ್ ಇರಬೇಕಲ್ವ, ಅದಕ್ಕೋಸ್ಕರ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಲಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ನನ್ನ ಜೊತೆ ಇದ್ದಿದ್ರೆ ಧೈರ್ಯ ಆಗ್ತಾಯಿತ್ತು ಆಟ ಆಡೋದಕ್ಕೆ, ಆಟ ಆಡ್ಬೋದಿತ್ತು. ಬಟ್ ಇಲ್ಲಿ ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ಗೈಸ್, ನಾನು ಸ್ಟಡಿ ಟೂರಿಗೆ ಬಂದಮೇಲೆ ಏನೇನು ಕಲಿತೆ ಅಂತ ಹೇಳ್ತೀನಿ. ಇಂಡಿಪೆಂಡೆಂಟಾಗಿ ನಮ್ಮ ಕೆಲಸ ನಾವೇ ಮಾಡ್ಕೊಡೋದನ್ನು ಕಲಿತೆ. ನಾನು ಫ್ಯಾಮಿಲಿ ಜೊತೆ ಹೋದಾಗೆಲ್ಲ ನನ್ನ ಲಗೇಜ್ ಪ್ಯಾಕಪ್ ಮಾಡೋದಾಗಿರಲಿ, ಬೇರೆ ಯಾವುದೇ ಕೆಲಸ ಆಗಿರಲಿ ಎಲ್ಲ ನಮ್ಮಮ್ಮ ಮಾಡ್ತಿದ್ರು. ಬಟ್ ಇವಾಗ ನಾನೇ ಮಾಡ್ಕೋತಾ ಇದ್ದೀನಿ. ಸೊ ಅದೊಂದು. ಆ್ಯಂಡ್ ಒಬ್ಬಳೇ ಹೇಗಿರಬೇಕು ಅನ್ನೋದನ್ನು ಕೂಡ ಕಲ್ತಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಏನು ಓದ್ತಾ ಇದ್ದೀನಿ ಅಂತ ನಿಮ್ಗೆ ಇಷ್ಟು ದಿನ ಗೊತ್ತಿರಲಿಲ್ಲ. ನಾನು ಓದ್ತಾ ಇರೋದು BTTM, ಇನ್ ದ ಸೆನ್ಸ್ ಬ್ಯಾಚುಲರ್ಸ್ ಆಫ್ ಟೂರಿಸ್ಟ್ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ನಾನು ಮಾಡ್ತಾ ಇರೋದು. ಸೊ ನಮ್ಮ ಪಪ್ಪನೂ ಅದೇ ಫೀಲ್ಡಲ್ಲಿ ಇರೋದ್ರಿಂದ, ಸೊ ನಾನು ಕೂಡ ಇದೇ ಪ್ರೊಫೆಷನನ್ನು ಚೂಸ್ ಮಾಡಿರೋದ್ರಿಂದ ಅದು ಅವ್ರಿಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನಗೂ ಟ್ರಾವೆಲ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗೈಸ್. ಸೊ ಹೋಪ್ ಯು ಆರ್ ಸೇಯಿಂಗ್ ದಿಸ್ ವ್ಯೂ. ಗೈಸ್, ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಈ ಬ್ಲಾಗ್ ನಿಮಗೆ ಇಷ್ಟ ಆಗಲೇಬೇಕು. ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಪ್ಲೀಸ್ ಗೈಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ JS Vlogs ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ತೀನಿ ಗೈಸ್. ಆ್ಯಂಡ್ ಗೈಸ್, ನೆಕ್ಸ್ಟು ಪ್ಲೇಸಸ್ ಯಾವ್ಯಾವ್ದು ಹೋಗ್ತಾ ಇದ್ದೀವಿ ಅಂತ ಎಲ್ಲ ತೋರಿಸ್ತೀನಿ ನಾನು. ಅಲ್ಲಿವರೆಗೂ ಟೇಕ್ ಅ ಬ್ರೇಕ್. ವಿ ಹ್ಯಾವ್ ದಿಸ್ ಆರ್ಚರಿ ಗೇಮ್ ಆ್ಯಸ್ ವೆಲ್. ಟೆಂಟ್ಸ್ ಇದೆ ಇಲ್ಲಿ ನಿಮಗೆ. ಗೈಸ್ ವೆಯ್ಟ್, ಏನೋ ಕಾಣಿಸ್ತಿದೆ ನನಗೆ ಅದು ಗೊತ್ತಿಲ್ಲ ಅದು ರಿಯಲ್ಲ ಅಥವಾ ಸ್ಟ್ಯಾಚುನ ಅಂತ. ಸಮಥಿಂಗ್ ಕೈಂಡ್ ಆಫ್ ಅ ಬುಲ್ಲ ಗೊತ್ತಿಲ್ಲ ಗೈಸ್. ಬುಲ್ ಆರ್ ಬಫೆಲೋ ಏನೋ ಇದೆ ಗೊತ್ತಿಲ್ಲ. ಇವಾಗ ಇವ್ರ ಹತ್ರ ಹೋಗೋಣ. ನಮ್ಮ ಫ್ರೆಂಡ್ಸ್ ಹತ್ರ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ತಾ ಇದ್ದಾರಲ್ವ, ಅವ್ರ ಹತ್ರ. ನಾನು ಆ್ಯಕ್ಚುಲಿ ಟ್ರಿಪ್ಪಿಗೆ ಬಂದರೆ ಬೇಗ ಎದ್ದೊಡ್ಬಿಡ್ತೀನಿ. ಲೈಕ್ ಒಂದು
4 o'clock ಬಿಕಾಸ್ ನಾನು ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ. ಇವರು 6 o'clock ರೆಡಿ ಆಗ್ತಾರಾ, ಪಟ್ ಅಂತ ರೆಡಿ ಆಗಿಬಿಡ್ತಾರೆ. ಅದು ಹೆಂಗೆ ರೆಡಿ ಆಗ್ತಾರಂತ ನನಗೂ ಗೊತ್ತಿಲ್ಲ. ಸೊ ನಾನು ಅದೊಂದು ಕಲಿಬೇಕು, ಫಾಸ್ಟಾಗಿ ರೆಡಿ ಆಗೋದು ಅಷ್ಟೇ. ಅವರು ಡಿಬೇಟ್ ಆಡ್ತಾಯಿದ್ದಾರೆ, ನಾವು ನೋಡೋಣ, ವಿಡಿಯೋ ಮಾಡೋಣ. ನೀವಿಬ್ಬರು ಏನು ಡಿಬೇಟ್ ಆಡ್ತಾ ಇದ್ದೀರಾ? ವಾವ್, ವ್ಲಾಗ್ ವ್ಲಾಗ್ ಫೇಮಸ್ ಟ್ರೋಲರ್ ಜೀವಿತ. ಸ್ಲೋ ಮೋಷನ್. ಗೈಸ್, ನಿಮಗೆ ಡೀರ್ ತೋರಿಸ್ಲಾ? ಡೀರ್ ಜಿಂಕೆ ಮರಿ ತೋರಿಸ್ಲಾ? ಇರಿ ತೋರಿಸ್ತೀನಿ. ಇದೆ ಗೈಸ್ ಡೀರ್ ಜಿಂಕೆ ಮರಿನ ನೋಡಿ ಹೆಂಗಿದೆ. ಇದಕ್ಕೂ ಸಿಟ್ಟಿಂಗ್ ಇದೆ, ಅರೇಂಜ್ಮೆಂಟ್ಸ್ ಸೂಪರ್ ಮಾತ್ರ ಗೈಸ್. ವಾವ್, ಅಲ್ಲಿ ಯಾರೋ ಒಬ್ಬರು ಹಾಟ್ ಚಳಿಗೆ ಬಿಸಿ ಕಾಯಿಸ್ಕೊತಾ ಇದ್ದಾರೆ. ಚೆನ್ನಾಗಿದೆ ಅಲ್ವಾ ರೆಸಾರ್ಟ್ ಫುಲ್. ಅಲ್ಲ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಗೈಸ್, ನಾನು ನಿಜ ಹೇಳ, ಇದು ನೋಡ್ತಿದ್ರೆ ನನಗೆ ವಾಟ್ ಐ ಆಮ್ ಫೀಲಿಂಗ್, ಏನೋ ಐ ಆಮ್ ಅ ಕ್ವೀನ್ ಆ್ಯಂಡ್ ನಾನು ನನ್ನ ಪ್ಯಾಲೇಸಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನೀವು ನಂದು ಐ ಥಿಂಕ್ ಡೇ 4 ಆರ್ ಡೇ 3 ವ್ಲಾಗಲ್ಲಿ ಯಾಣ ಕೇವ್ಸಿಗೆ ಹೋಗಿರೋದೇನೋ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಯಾಣ ಮೂವಿನಲ್ಲಿ ಒಂದು ಸೀನ್ ಇದೆ, ಯಾಣ ಕೇವ್ಸಲ್ಲೇ ಶೂಟ್ ಮಾಡಿರೋದು. ದಟ್ ಈಸ್ ಪ್ರಜೆಗಳೇ ನಾನು ಬಂದಿದ್ದೀನಿ ಅಂತ ಅದನ್ನು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆ ಡೈಲಾಗ್ ಹೇಳಿದ್ದೀನಿ ಗೈಸ್ ನನ್ನ ಡೇ 3 ವ್ಲಾಗಲ್ಲಿ. ಅದು ಯಾಣ ಕೇಸಲ್ಲಿ. ಅದು ನನಗೆ ಆ್ಯಕ್ಚುಲಿ ನನ್ನ ಆಸೆ ಆಗಿತ್ತು. ಅದು ಯಾಣ ಕೇಸಲ್ಲಿ ಈ ಒಂದು ಡೈಲಾಗ್ ಹೇಳಬೇಕು ಅಂತ. ಆ್ಯಂಡ್ ಫೈನಲಿ ಇಟ್ ಕೇಮ್ ಟ್ರೂ. ಸೊ ಐ ಆಮ್ ಹ್ಯಾಪಿ ಅಂತಲೇ ಹೇಳ್ಬೋದು. ಸೊ ನಾವಿವಾಗ ಇಲ್ಲಿ ಟಿಫನ್ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡಬೇಕು. ಅದಾದಮೇಲೆ ರಿವರ್ ರಾಫ್ಟಿಂಗ್ಗೆ ಗಾಡಿ, ಅದಾದಮೇಲೆ ಲಂಚ್ ಅನ್ಕೋತೀನಿ. ಲಂಚ್ ಮಾಡಿಬಿಟ್ಟು ನಾವು ನಮ್ಮ ಊರಿಗೆ ತೆರಳ್ತಿದ್ದೀವಿ, ಬೆಂಗಳೂರಿಗೆ. ನಮ್ಮ ಮಮ್ಮಿ ಕಾಲ್ ಮಾಡಿದ್ರು ಗೈಸ್. ಅವ್ರೇನು ಹೇಳಿದ್ರು ಗೊತ್ತಾ, ಬೆಂಗಳೂರಲ್ಲಿ ಚಳಿ ಅಂತ. ಇಲ್ಲಿ ಮಂಗಳೂರಲ್ಲಿ ಈ ಸೆಕೆನಲ್ಲಿ ಇದ್ದಿದ್ದಕ್ಕೂ ನಮ್ಮೂರು ಚಳಿನಲ್ಲಿ ಇರೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನನಗೆ ಚಳಿ ವೆದರೇ ಇಷ್ಟ ಆಗೋದು. ಕೋಲ್ಡ್ ಇದ್ದರೆ ಜಾಕೆಟು ಏನೋ ಒಂದು ಹಾಕ್ಕೊಂಡು ತಡ್ಕೊಬಿಡ್ಬೋದು. ಬಟ್ ಏನಾದರೂ ಬಿಸಿಲಿದ್ರೆ ಸೀರಿಯಸ್ಲಿ ಆಗೋದೇ ಇಲ್ಲ, ಸ್ವೆಟ್ಟಿಂಗ್ ಆಗ್ತಾನೇ ಇರ್ತೀನಿ ನಾನಂತೂ. ನಂಗೆ ಬಿಸಿಲು ಇಷ್ಟ ಇಲ್ಲ ಗೈಸ್. ಇದೇನು ಗೊತ್ತಾ, ಡ್ರಿಂಕಿಂಗ್ ವಾಟರ್ ಅಲ್ಲ, ಹ್ಯಾಂಡ್ ವಾಶ್ ಮಾಡೋದು. ನೋಡಿ, ಈ ಥೀಮೇ ತುಂಬ ಚೆನ್ನಾಗಿದೆ ಸೀರಿಯಸ್ಲಿ. ನನಗೆ ಏನು ಇಷ್ಟ ಆಗಿದ್ದು ಈ ರೆಸಾರ್ಟಲ್ಲಿ ಅಂದರೆ ಗೈಸ್, ವುಡ್ಡಲ್ಲಿ ಮಾಡಿದ್ದಾರೆ, ವುಡ್ ಬೆಡ್ ಮಾಡಿದ್ದಾರೆ ಆ್ಯಂಡ್ ವುಡ್ ಡೋರ್ಸ್. ಆಲ್ಮೋಸ್ಟ್ ಎಲ್ಲ ರೂಮ್ ಕಂಪ್ಲೀಟ್ ಫುಲ್ ವುಡ್ಡಲ್ಲೇ ಇತ್ತು. ಆ್ಯಂಡ್ ಇನ್ನೊಂದು, ಇದು ಟೈಗರ್ ರಿಸರ್ವ್. ಯಾವಾಗ ಬೇಕಾದ್ರೂ ಟೈಗರ್ ಬರ್ಬೋದು. ಆ್ಯಕ್ಚುಲಿ ಬೆಳಗ್ಗೆ ಪಿಕಾಕ್ ಬಂದಿತ್ತು ಅಂತ ನನ್ನ ಫ್ರೆಂಡ್ ಹೇಳಿದ್ಲು, ಬಟ್ ಐ ಡೋಂಟ್ ನೋ, ಬಂದಿರ್ಬೋದು, ಗೊತ್ತಿಲ್ಲ. ಆ್ಯಂಡ್ ಇದು ಕಂಪ್ಲೀಟ್ ಟೈಗರ್ ರಿಸರ್ವ್ ಜಂಗಲ್ ಆಗಿರೋದ್ರಿಂದ ಗೈಸ್
ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಗೈಸ್. ಇದು ಟೈಗರ್ ರಿಸರ್ವ್ ಜಂಗಲ್ ಆಗಿರೋದ್ರಿಂದ. ಸೊ ಗೈಸ್ ಇವಾಗ ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು. ಸೊ ಗುಡ್. ಇವಾಗ ಹೆಂಗೆ ಹೋಗ್ಬೇಕು? ರೈಟಾ? ಇದೊಂದು ಫಾರೆಸ್ಟ್, ಇದು ಡೇಂಜರ್ ಅನ್ಸುತ್ತೆ. ಜಂಗಲಲ್ಲಿ ಒಂದು ಫಾಲ್ಸ್. ಇಲ್ಲಿ ಜಾರುತ್ತಿದೆ ಗಾಯ್ಸ್, ನಿಧಾನಕ್ಕೆ ಹೋಗ್ಬೇಕು ನೋಡಿ. ಸೋ ಗುಡ್ ಗೈಸ್. ನೈಸ್, ಬಟ್ ಬಿ ಕೇರ್ಫುಲ್ ನೀವೇನಾದ್ರು ಈ ಪ್ಲೇಸಿಗೆ ಬಂದರೆ, ಬಿಕಾಸ್ ಇದು ಕಂಪ್ಲೀಟ್ಲಿ ಜಂಗಲ್ ಏರಿಯಾ. ಪ್ರಾಣಿಗಳಿರುತ್ತೆ, ಕೇರ್ಫುಲ್ಲಾಗಿ ಬನ್ನಿ ಅಷ್ಟೇ. ಅಪ್ಪ ಬಂದಿದ್ದೀವಿ ಹೆಂಗೋ ಇಲ್ಲಿಗೆ. ನಂಗೆ ಇವಾಗ ಒಂದು ಹಾಡಾಡ್ಬೇಕು ಅನ್ನಿಸ್ತದೆ. ಹಿಂದಿ ಸಾಂಗ್ ನಂಗೆ ಗೊತ್ತಿಲ್ಲ ಫುಲ್ಲು, ಬಟ್ ಸ್ವಲ್ಪ ಜಂಗಲ್ ಸಮಥಿಂಗ್ ದಟ್ ಸಾಂಗ್ ನೆನಪಾಯಿತು. ಸೊ ಗೈಸ್ ಫೈನಲಿ ಟ್ರೆಕ್ಕಿಂಗ್ ಎಲ್ಲ ಮಾಡಿ ಬಂದಿದ್ದೀವಿ. ರಿಸ್ಕ್ ಇದೆ, ಜಾರುತ್ತೆ ಅಲ್ಲಿ, ಬಟ್ ಗೈಡ್ಸ್ ಎಲ್ಲ ಇದ್ದರೆ ಯು ಕ್ಯಾನ್ ಟ್ರೆಕ್. ಬೇಸಿಕ್ಲಿ ನನಗೆ ಟ್ರೆಕ್ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಿಕಾಸ್ ಒಂದು ಸ್ವಲ್ಪ ಸ್ಲಿಪ್ ಆದ್ರೂ ನಮ್ಮ ಹೆಲ್ತಿಗೆ ಅಫೆಕ್ಟ್ ಆಗೋದು, ನಮಗೆ ಇಂಜುರಿ ಆಗುತ್ತೆ. ಸೊ ಅಷ್ಟಿಷ್ಟ ಆಗೋಲ್ಲ. ಬಟ್ ಇವಾಗ ಇಲ್ಲಿ ಬಂದಮೇಲೆ ನಾವು ಟ್ರೆಕ್ಕಿಂಗ್ ಮಾಡಲೇಬೇಕು. ದೆರ್ ಇಸ್ ನೋ ಆಪ್ಷನ್ ಅಟ್ ಆಲ್. ಓಕೆ, ಚೆನ್ನಾಗಿತ್ತು ಅಷ್ಟೇ, ಬಟ್ ಕೇರ್ಫುಲ್ಲಾಗಿರಬೇಕು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ. ಇವಾಗ ನನ್ನ ಟನ್ ಒಂದಿಗೆ ಎತ್ಕೊಡೋದು. ನಾನು ಹೆಂಗೆ ಆಡ್ತೀನಂದರೆ ಆಡ್ತೀನೋ ಇಲ್ವೋ. ಸೊ ಗೈಸ್ ಇದು ಟೈಗರ್ ರಿಸರ್ವ್ ಏರಿಯಾ, ತುಂಬ ಚೆನ್ನಾಗಿದೆ. ಜಂಗಲ್ ಮಧ್ಯದಲ್ಲಿ ಒಂದು ರೆಸಾರ್ಟ್, ಸೋ ಗುಡ್. ನಾನು ಇಲ್ಲಿ ಸ್ವಿಂಗ್ ಮೇಲೆ ಕೂತ್ಕೊಂಡು ಮ್ಯೂಸಿಕ್ ಕೇಳ್ತಾ ಇದ್ದೀನಿ. ನಂಗೆ ಫಸ್ಟ್ ನೇಚರ್, ಐ ಆಮ್ ಅ ಡ್ಯಾಮ್ ನೇಚರ್ ಲವರ್ ಆಗಿರೋದ್ರಿಂದ ಐ ಆಮ್ ಎಂಜಾಯಿಂಗ್ ದಿಸ್ ವ್ಯೂ. ನೇಚರ್ ಲವರ್ಸಿಗೆ ಮಾತ್ರ ಈ ಪ್ಲೇಸ್ ಹೇಳ್ದಂಗೆ ಮಾಡಿಸ್ದಂಗಿದೆ ಮಾತ್ರ. ಸೂಪರ್ ಮಾತ್ರ ಗೈಸ್, ಆಸಮ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಇಲ್ಲೇ ಆಡ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಅಂದರೆ ಮನುಷ್ಯರಲ್ಲ, ಮಂಕೀಸ್. ಅಲ್ಲಿದ್ದರು, ನಾನು ಅದಕ್ಕೆ ಅಲ್ಲಿಂದ ಎದ್ದು ಇಲ್ಲಿ ಬಂದಿದ್ದೀನಿ. ನನಗೆ ಸ್ವಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ. ಸೊ ದಟ್ಸ್ ವೈ ಐ ಆಮ್ ಎಂಜಾಯಿಂಗ್. ನೀವು ನೋಡಿ ಒಂದ್ಸತಿ ದಾಂಡೇಲಿಗೆ ಫ್ರೀ ಮಾಡ್ಕೊಂಡು ಬನ್ನಿ. ಮಸ್ಟ್ ವಿಸಿಟ್ ಪ್ಲೇಸ್ ದಾಂಡೇಲಿ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಎಷ್ಟೋ ದಿನದಿಂದ ಬರಬೇಕು ಅಂತ ಅಂದ್ಕೊಳ್ತಾನೇ ಇದ್ದೆ. ಬಟ್ ಫೈನಲಿ ನಮ್ಮ ಸ್ಟಡಿ ಟೂರಲ್ಲಿ ಸಿಲೆಬಸ್ಸಲ್ಲಿ ಇದ್ದಿದ್ದರಿಂದ ಫೈನಲಿ ವಿ ಆರ್ ಇನ್ ದಾಂಡೇಲಿ. ಸೊ ಎಸ್, ಐ ಆಮ್ ಎಂಜಾಯಿಂಗ್ ದ ವ್ಯೂ ಗೈಸ್. ಆ್ಯಂಡ್ ರಿವರ್ ರಾಫ್ಟಿಂಗಿಗೆ ಹೋಗಬೇಕು, ಇನ್ನೂ ಹೋಗಿಲ್ಲ. ಇವಾಗ ತಾನೇ ಟಿಫನ್ ಮಾಡಾಗಿದೆ. ಟಿಫನ್ ಮಾಡಿಕೊಂಡು ಹೋಗ್ತಾ ಇರೋದಷ್ಟೇ. ಬೈ ಗೈಸ್. Hi guys. Say welcome to Dandeli river rafting, Indian adventure. So one more hip hip, hooray! Hip hip, hooray!
हिप हिप से बोलो काली मैया की से बोलो काली मैया की एवरीवन सो हाय व्हाट इज योर नेम प्रीति, स्वास जीविता, कृष्ण हरि प्रसाद गगना, शीतल. get on right side give me right side Get back. Say one more high, take it. Say hi, made. Cheer up, dude. ಹೇಗಿತ್ತು ಚೆನ್ನಾಗಿತ್ತಾ come on ಹಾಯ್ ಏನು ಚೀಟಿಂಗ್ ಮಾಡ್ತೀರಾ ಡಾಲ್ಫಿನ್ ಅಂತ ಬಾಯ್ ಬಾಯ್ ಸೊ ಗೈಸ್ ಫೈನಲಿ ರಿವರ್ ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗೇನು ಚೆಕ್ಔಟ್ ಆಗಬೇಕು. ಸೀರಿಯಸ್ಲಿ ಗೈಸ್ ಆಸಮ್ ಎಕ್ಸ್ಪೀರಿಯನ್ಸ್ ಮಾತ್ರ. ಒಂದು ಸತಿ ಆದರೂ ದಾಂಡೇಲಿಗೆ ಬನ್ನಿ, ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿ. ಸೀರಿಯಸ್ಲಿ ವೆರಿ ಗುಡ್. ಬಟ್ ಹೆಲ್ತ್ ಕಡೆನೂ ಕಾನ್ಸಂಟ್ರೇಟ್ ಮಾಡಿ. ಹೆಲ್ತ್ ಇದ್ರೇ ಅಲ್ವಾ ಈ ಥರ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಆಡೋಕ್ಕಾಗೋದು. ಸೊ ಬಿ ಕೇರ್ಫುಲ್ ಆ್ಯಂಡ್ once you must try river rafting in your lifetime. Seriously guys, awesome experience matra. ಈ ವ್ಲಾಗ್, ಈ ಎಂಟೈರ್ ಕೋಸ್ಟಲ್ ಕರ್ನಾಟಕ ಡೈರೀಸ್ ಕಂಪ್ಲೀಟ್ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH Vlogs ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.